ಎಸ್ ವಿದ್ಯಾರ್ಥಿ ಉತ್ಸವ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉತ್ಸವ್, ಮೆನಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಿರೀಕ್ಷೆ ಇತ್ತ ಟಾಪರ್ ಆಗ್ತೀನಿ ಅಂತ? ಇತ್ತು, ನನಗೆ ನನ್ನ ಮೇಲೆ ಇದಿತ್ತು, ಭರವಸೆ ಇತ್ತು ಬರುತ್ತೆ ಅಂತ. ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 625 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹೌದು. ಹಾಗಂದ್ರೆ ಅದಕ್ಕೆ ಬಹಳ ದೊಡ್ಡ ಶ್ರಮನೂ ಇರುತ್ತೆ. ಯಾವ ರೀತಿ ಎಫರ್ಟ್ ಹಾಕಿದ್ದೆ ನೀನು? ಪೇರೆಂಟ್ಸ್ ಸಪೋರ್ಟ್ ಇತ್ತು, ಸ್ಕೂಲಿಂದ ಡೈಲಿ ಎಫರ್ಟ್ಸ್ ಹಾಕ್ತಿದ್ದೆ. ಸ್ಕೂಲ್ ಅವರು ಜಾಸ್ತಿ ಸಪೋರ್ಟ್ ಮಾಡಿದ್ರು ಓದಕ್ಕೆ. ಸಿಲೆಬಸ್ ಎಲ್ಲ ಪೂರ್ತಿ ಫಸ್ಟೇ ಕಂಪ್ಲೀಟ್ ಆಗಿತ್ತು ಟೈಮ್ಗೂ ಮುಂಚೆ. ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ. ಹೋಪ್ಸ್ ಇತ್ತು ಬರುತ್ತೆ 625 ಅಂತ. ರಿಸಲ್ಟ್ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಂಡಲೆ ಜಸ್ಟ್ ಹಾರ್ಡ್ ವರ್ಕ್ ಮಾಡಿ ಬಂದಿದೆ 625. ಒಟ್ಟು 22 ಜನ ಮಕ್ಕಳು ನಿಮ್ ಜೊತೆ 625ಕ್ಕೆ 625 ಅಂಕ ಪಡೆದಿರೋದು. 625 ಪಡೆಯೋದು ಅಂದ್ರೆ ಬಹಳ ದೊಡ್ಡ ಸಾಧನೆ. ಉತ್ಸಾಹ ಬಹಳ ಜೋರಿರುತ್ತೆ. ಹೇಗಿದೆ ಸೆಲೆಬ್ರೇಷನ್ ಮನೇಲಿ, ಸ್ಕೂಲಲ್ಲಿ? ಎಲ್ಲಿದ್ಯಾ ನೀನೀಗ? ಮನೇಲಿರೋದಾ, ಸ್ಕೂಲ್ಗೆ ಹೋಗ್ತಾ ಇರೋದಾ? ಈಗ ಮನೇಲಿ ಇದ್ದೀನಿ ಈಗ. ಓಕೆ, ಹೇಗಿದೆ ಸೆಲೆಬ್ರೇಷನ್? ಅಪ್ಪ ಅಮ್ಮ ಏನಂದ್ರು? ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ, ಟೀಚರ್ಸ್ ಎಲ್ಲ ಖುಷಿಯಾಗಿರ್ತಾರೆ, ಸ್ಕೂಲಲ್ಲಿ ಪ್ರೌಡ್ ಇರ್ತಾರೆ. ನಿಜ ನಿಜ ನಿಜ. ಏನ್ ಕನಸು ಉತ್ಸವ್? ಏನ್ ಆಗ್ಬೇಕು, ಏನ್ ಓದ್ಬೇಕು ಅನ್ನೋದು ಆಸೆ ಮುಂದೆ? ಸಿವಿಲ್ ಸರ್ವಿಸಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ವಂಡರ್ಫುಲ್. ಅದಕ್ಕಾಗಿ ಹೋಗ್ತಿದ್ದೀನಿ. ಓಕೆ, ಅಂದ್ರೆ ಈಗ ಈ ಟಾಪರ್ ಆಗ್ಬೇಕು ಅಂತಂದ್ರೆ ಬಹಳ ದೊಡ್ಡ ಶ್ರಮ ಇರುತ್ತಲ್ಲ. ಹೇಗೆ ನೀನು ಡಿವೈಡ್ ಮಾಡ್ಕೋತಿದ್ದೆ ನಿನ್ನ ಸಮಯನ? ಎಷ್ಟು ಸಮಯ ಓದ್ತಿದ್ದೆ ದಿನಕ್ಕೆ? ಯಾವಾಗ್ಲಿಂದ ಓದೋದಕ್ಕೆ ಆರಂಭಿಸಿದ್ದು ಎಕ್ಸಾಮ್ಗೆ ಅಂತ? ನಾನು ಜನವರಿಯಿಂದ ಓದಕ್ ಸ್ಟಾರ್ಟ್ ಮಾಡಿದೆ. ಸಿಲೆಬಸ್ ಎಲ್ಲ ಅವತ್ತಿಂದ ಅವಾಗ ಓದಿದ್ದೆ, ಆದ್ರೆ ಜನವರಿಯಿಂದ ಸ್ಟಾರ್ಟಿಂಗ್ ಇಂದ ರಿವೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಸ್ಕೂಲಲ್ಲಿ ಡೈಲಿ ನಮಗೆ ಕನ್ಸ್ಟೆಂಟ್ ರಿಮೈಂಡರ್ಸ್ ಕೊಡ್ತಿದ್ರು, ಇಷ್ಟಿಷ್ಟು ಓದ್ಬೇಕು ಅಂತ. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರು, ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು, ಮ್ಯಾಥ್ಸ್ ಫಿಸಿಕ್ಸ್ ಎಲ್ಲ. ಟೀಚರ್ ಸಪೋರ್ಟ್ ಇತ್ತು, ಹಾಗಾಗಿ ನಮಗೆ ಎಕ್ಸಾಮ್ ಟೈಮಲ್ಲೆಲ್ಲ ಪ್ರಿಪೇರ್ ಆಗಕ್ ಈಸಿ ಆಯ್ತು. ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಟೆನ್ಷನ್ ತಗೊಂಡಲ್ಲೇ ಪ್ರಿಪೇರ್ ಆದೆ. ವಂಡರ್ಫುಲ್. ಉತ್ಸವ್, ನಿನ್ನ ಶಾಲೆ ಬಗ್ಗೆ ಹೇಳು. ಶಾಲೆ ಟೀಚರ್ಸ್ ಯಾರ್ದೆಲ್ಲ ನಿಮ್ ಸಹಕಾರ ಸಿಕ್ತು ಅಂತ? ನಮ್ಮ ಶಾಲೆ ವಿದ್ಯಾಶಾಲೆ, ಅಲ್ಲಿ ಟೀಚರ್ಸ್ ಎಲ್ಲ ಸಖತ್ ಸಪೋರ್ಟಿವ್ ಇದಾರೆ. ಯಾವಾಗ ಹೋದ್ರು ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ನಾವ್ ಯಾವ ಟೈಮಲ್ಲಿ ಆದ್ರೂ ಕಾಲ್ ಮಾಡಿ ಅಂತ ಹೇಳಿದ್ರು. ನನಗೆ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲ ಟೀಚರ್ಸ್ ಹೆಲ್ಪ್ ಮಾಡಿದ್ರು. ಸ್ಕೂಲಲ್ಲಿ ಸ್ಟಡಿ ಟೈಮಲ್ಲೂ ಓದಕ್ ಬಿಡ್ತಿದ್ರು. ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಆಗ್ತಿಲ್ಲ ನಮ್ ಸ್ಟಡೀಸ್ ಅಲ್ಲಿ. ನಮ್ಗೆ ಯಾವ ತರ ಇಷ್ಟ ಆಗ್ತಿದೆ ಆ ತರ ಓದಕ್ ಬಿಡ್ತಿದ್ರು. ಟೀಚರ್ಸ್ ಎಲ್ಲ ಕನ್ಸ್ಟೆಂಟ್ ಸಪೋರ್ಟ್ ಮಾಡ್ತಿದ್ರು. ವಂಡರ್ಫುಲ್. ನಿಮ್ ಶಾಲೆ ಶಿಕ್ಷಕರ ಸಹಕಾರ, ಆಮೇಲೆ ಪೇರೆಂಟ್ಸ್ ಯಾವ ರೀತಿಯಲ್ಲಿ ಸಪೋರ್ಟ್ ಇತ್ತು? ಓದೋದಿಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ? ಪೇರೆಂಟ್ಸ್ ನನಗೆ ಯಾವತ್ತೂ ಪ್ರೆಷರ್ ಹಾಕಿಲ್ಲ ಓದ್ಬೇಕು ಅಂತ. ಎಷ್ಟೊತ್ತಿ ಅಷ್ಟ ಹೋಗೋದು, ಎಷ್ಟಾಗತ್ತೆ ಅಷ್ಟಿಗೆ ಅಂತ ಹೇಳ್ತಿದ್ರು. ಅದೇ ನಾನು ಅದನ್ನ ಕಾನ್ಫಿಡೆಂಟ್ ಇದೆ ಯಾವತ್ತು ತೆಗಿತೀನಿ ಅಂತ. ಯಾವ್ದನ್ನ ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ. ಯಾವ ಸಬ್ಜೆಕ್ಟ್ ಅಲ್ಲೆಲ್ಲ ಸ್ವಲ್ಪ ಬ್ಯಾಕ್ ಇದೆ ಅದೆಲ್ಲ ಓದ್ತಿದ್ದೆ ನಾನು ಜಾಸ್ತಿ. ಓಕೆ, ಯಾವ್ದು ಫೇವರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ವಂಡರ್ಫುಲ್ ಉತ್ಸವ್, ಖುಷಿ ಆಯ್ತು. ಸಾಧನೆ ಹಾದಿಲಿ ಸಾಗಲಿ, ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ TV9 ಜೊತೆ ಮಾತನಾಡಿದ್ದಕ್ಕೆ.